ಕಳೆದ 1.5 ವರ್ಷದಿಂದ ಪೊಲೀಸ್ ಉಪಾಧೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಇಂದು ವಯೋಸಹಜ ನಿವೃತ್ತಿಯನ್ನು ಹೊಂದಿದ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಇಲಾಖೆಯ ಸಿಬ್ಬಂದಿಗಳಿಂದ ಕಣ್ಣೀರಿನ ಮೂಲಕ ಬೀಳ್ಕೊಡುಗೆ ನೀಡಿದ್ದು ಹೃದಯಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ನಿಮ್ಮೆಲ್ಲರ ಆರೈಕೆ ಇರಲಿ. ನಾನು ಹಾಸನದಿಂದ ಓಡಿ ಬಂದೆ. ಹೌದು, ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಎನ್ ಕುಮಾರ್ ಎಂಬುವರು ಕಳೆದ 18 ತಿಂಗಳಿಂದ ಡಿವೈಎಸ್ಪಿಯಾಗಿ ಸೇವೆ ಸಲ್ಲಿಸಿದ್ದರು. ಇಂದು ಅವರ ವಯೋಸಹಜ ನಿವೃತ್ತಿಯಿಂದ ಕರ್ತವ್ಯದಿಂದ ಬಿಡುಗಡೆ ಹೊಂದುತ್ತಿದ್ದು, ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೈಸೂರಿನ ಪೇಟ ತೊಡಿಸಿ ಶಾಲು, ಹಾರ ಹಾಕಿ ಗೌರವಿಸಿದರು. ನನ್ನ ಹೆಸರು ಚರಣ್ಗೌಡ ಅಂತ, ಚಂದ್ರಪಟ್ಟಣ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್. ಕಳೆದ 1 ವರ್ಷದಿಂದ ಇಲ್ಲ ಸಾಹೇಬ್ರು ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಸಾಹೇಬ್ರು ಹೆಂಗೆ ಅಂದ್ರೆ ಮಗುನಂತ ಮನಸ್ಸು, ಮತ್ತೆ ಅಜಾತ ಶತ್ರು. ಯಾರಿಗೂ ಒಂದು ಮನಸ್ಸಿಗೆ ನೋವಾಗದ ರೀತಿ ಮಾತಾಡಲ್ಲ. ಏನೇ ಹೇಳದಿದ್ರು ಸೂಕ್ಷ್ಮವಾಗಿ ಕರೆದುಬಿಟ್ಟು ಹಿಂಗಲ್ಲ, ಹಿಂಗ್ ಮಾಡಪ್ಪ, ಹಿಂಗಿದೆ, ಇಲ್ಲೇನಾದ್ರು ಸಮಸ್ಯೆ ಇದೆ, ಟ್ರಾಫಿಕ್ ಅಲ್ಲಿ ಏನೇ ಸಮಸ್ಯೆ ಇದ್ರು ಫೋನ್ ಮಾಡಿ ನೋಡೋದು ಸಮಸ್ಯೆ ಇದೆ. ಮತ್ತೆ ಪ್ರಾಕ್ಟಿಕಲಿ ನಾಲೆಡ್ಜಬಲ್ ಪರ್ಸನ್. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಇರೋದ್ರಿಂದ ಆ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡಿ ಎಂಟೆಕ್ ಮಾಡಿರೋಂಥ ಮನುಷ್ಯ ಅವರು ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ. ಈ ಟ್ರಾಫಿಕ್ ಏನೇ ಸಮಸ್ಯೆ ಇದ್ರು ಅದು ಸಾಲ್ವ್ ಆಗಿದ್ರೆ ಸಾಲ್ವ್ ಮಾಡೋ ಅನ್ನೋರು. ಈ ಕೆಲವು ಅಧಿಕಾರಿಗಳು ಏನ್ ಮಾಡ್ತಾರೆ, ಮಾಡ್ಲೇಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಆ ತರ ಬಿಟ್ವಲ್ಲ ಇದು. ಮತ್ತೆ ಯಾರೇ ಸ್ಟಾಫ್ ಇರಲಿ, ಪೊಲೀಸ್ ಕಾನ್ಸ್ಟೇಬಲ್ ಇರಲಿ, ಹೆಡ್ ಕಾನ್ಸ್ಟೇಬಲ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಇನ್ಸ್ಪೆಕ್ಟರ್ ಎಲ್ಲರನ್ನು ಸಮಾನವಾಗಿ ನೋಡೋಂತ ಒಂದು ವ್ಯಕ್ತಿತ್ವ ಇತ್ತು. ಮತ್ತೆ ಏನೇ ತಪ್ಪು ಮಾಡಿದ್ರು ಅವ್ರನ್ನ ತಿದ್ದಿ ಬುದ್ಧಿ ಹೇಳ ಅಂತ ಕೆಲವರು ಪೆನ್ನು ಪೇಪರ್ ಅಲ್ಲಿ ತೋರಿಸ್ತಾರೆ. ಸಾಹೇಬ್ರು ಯಾವಾಗ್ಲೂ ಕರೆಸ್ಬಿಟ್ಟು ಚೇಂಬರಿಗೆ ಕರೆಸಿ ಬುದ್ಧಿ ಹೇಳ ಅಂತ ಜನ. ಆಮೇಲೆ ಯಾರಿಗೂ ನೋವಾಗುತ್ತೆ ಅನ್ನೋದ್ರೆ ಸಾಹೇಬ್ರು ಮರ್ಗೋರು. ಯಾರಿಗೂ ಕೆಟ್ಟದ್ ಮಾಡ್ಬಾರ್ದು ಕಣಪ್ಪ, ಒಂದ್ ಗರ್ಕೆ ಹುಲ್ಲಿಗೂ ಸಮಸ್ಯೆ ಆಗೋ ರೀತಿ ಆ ತರ ಒಂದು ವ್ಯಕ್ತಿತ್ವ. ಈ ತರ ಅಧಿಕಾರಿಗಳು ನಮ್ಮ ಇಲಾಖೆಯಲ್ಲಿ ಇರೋದು ರೇರ್ ಆಫ್ ರೇರೆಸ್ಟ್. ಏಕೆಂದ್ರೆ ತುಂಬಾ ವಿರಳ. ಏಕಸಲ್ಲ ಈಗ ಜನಸ್ನೇಹಿ ಪೊಲೀಸಿಗೆ ಎಕ್ಸಾಂಪಲ್ ಸುತ್ತ ಇಲ್ಲಿ ನಮ್ಮ ಸಾಹೇಬ್ರ ಕೆಳಗಡೆ 6-7 ಸ್ಟೇಷನ್ ಬರುತ್ತೆ, 6 ಸ್ಟೇಷನ್ ಬರುತ್ತೆ. ಎಲ್ಲಾರು ಸಾಹೇಬ್ರು ಹುಡ್ಕೊ ಬರೋರು. ನೀವು ಬೇಕಾದ್ರೆ ದಿನನಿತ್ಯ ನಿಮ್ಗೂ ಗೊತ್ತಿದೆ, ಚಂದ್ರಪಟ್ಟಣದಲ್ಲಿ ನೀವು ಕೆಲಸ ಮಾಡದೇ ಇದ್ದೀರಾ. ಯಾರೇ ಏನೇ ಸಮಸ್ಯೆ ಆಗ್ಲಿಲ್ಲ ಅಂದ್ರು ಅಲ್ಲಿ ಹೋಗದಲ್ಲೇ ಡೈರೆಕ್ಟ್ ಸ್ಟೇಷನ್ಗೆ ಹೋಗದಲ್ಲೇ ಅದರ ಪಿಟಿಷನ್ ಇರಲಿ, ಲ್ಯಾಂಡ್ ಡಿಸ್ಪ್ಯೂಟ್ ಇರಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಯಾವುದೇ ಇದ್ರು ಕುಮಾರ್ ಸಾಹೇಬ್ರ ಹತ್ರನೇ ಬರ್ತಾ ಇದ್ರು. ಯಾಕೆ ನಾವು ಖುದ್ದಾಗಿ ನೋಡಿದೀನಿ. 1 ವರ್ಷದಿಂದ ನಾವು ಟ್ರಾಫಿಕ್ ಅಲ್ಲಿ ಇರೋದ್ರಿಂದ, ಕೆಳಗಡೆ ಇರೋದ್ರಿಂದ ನಮ್ಮ ಆಫೀಸ್ ಸ್ಟೇಷನ್ ಎಲ್ಲಾ ಜನಗಳು ಪ್ರತಿಯೊಂದು ಹಳ್ಳಿಗೂ ಗೊತ್ತು. ಚನ್ನರಾಯಪಟ್ಟಣ ತಾಲೂಕಲ್ಲಿ ಏನೇನು ಪ್ರತಿಯೊಂದು ಹಳ್ಳಿಲೂ ಕುಮಾರ್ ಸಾಹೇಬ್ರು ಗೊತ್ತು. ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ನಾಳೆಯಿಂದ ನಮಗೆ ಡ್ಯೂಟಿ ಮಾಡಕ್ಕೆ ಒಂಥರ ಬೇಜಾರಾಗ್ತಾ ಇದೆ ಸಾಹೇಬ್ರು ಇಲ್ದಲೆ. ಯಾಕೆ ನನ್ನ ಹೆಸರು ಚರಣ್ಗೌಡ ಅಂತ. ಇನ್ನು ಇದೇ ವೇಳೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪುಷ್ಪಗುಚ್ಛದ ಹೂಮಳೆ ಸುರಿಸಿದರು. ಪುಷ್ಪವೃಷ್ಟಿ ಮಾಡುತ್ತಿದ್ದಂತೆ ನಿವೃತ್ತ ಡಿವೈಎಸ್ಪಿ ಕುಮಾರ್ ಭಾವುಕರಾದರು. ಇದೇ ವೇಳೆ ಕೆಲ ಪೊಲೀಸ್ ಅಧಿಕಾರಿಗಳು ಕುಮಾರ್ ಸರ್ಗೆ ಜಯಘೋಷಗಳಿಂದ ಬೀಳ್ಕೊಟ್ಟರು. ಮೇಡಮ್ ಜೊತೆಲೇ ಬನ್ನಿ, ಮೇಡಮ್ ಜೊತೆಲೇ ಬನ್ನಿ. ಮುಂದೆ ಮೂವ್ ಆಗಿ.
ಇನ್ನು ಮಹಿಳಾ ಸಿಬ್ಬಂದಿಗಳು ನಿವೃತ್ತ ಡಿವೈಎಸ್ಪಿ ಕುಮಾರ್ ಕಚೇರಿಯಿಂದ ಹೊರನಡೆಯುತ್ತಿದ್ದಂತೆ ಕಣ್ಣಾಲಿಗಳು ಭಾವುಕತೆಯನ್ನ ವ್ಯಕ್ತಪಡಿಸಿದ್ದಷ್ಟೇ ಅಲ್ಲದೆ ಕಣ್ಣೀರಿನ ಮೂಲಕ ಬೀಳ್ಕೊಟ್ಟಿದ್ದು ಸ್ಥಳದಲ್ಲಿದ್ದವರಲ್ಲಿಯೂ ಕೆಲ ಸಮಯ ಮೌನ ಆವರಿಸಿತು. ಸರ್ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ. ಅಂತ ವ್ಯಕ್ತಿ, ಅಂತ ಆಫೀಸರು ನಮ್ಗೆ ಯಾವತ್ತಿಗೂ ಸಿಗೋಕ್ ಸಾಧ್ಯನೇ ಇಲ್ಲ ಸರ್. ಈಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ತಾನೊಬ್ಬ ಅಧಿಕಾರಿ ಅನ್ನೋದನ್ನ ಯಾವತ್ತೂ ನಮ್ಗಳ ಮುಂದೆ ತೋರ್ಸ್ಕೊಂಡಿಲ್ಲ. ನಮ್ಗಳ ಮುಂದೆ ಅಂತಲ್ಲ, ಸಾರ್ವಜನಿಕರ ಹತ್ರನೂ ಅಷ್ಟೇ, ಯಾರೇ ಬಂದ್ರು ಅಷ್ಟೇ ಬೇಗ ಸ್ಪಂದಿಸ್ತಾರೆ ಸರ್. ಅವರು ಜೋರಾಗಿ ಪೊಲೀಸ್ ಇಲಾಖೆಲಿದ್ದು ತುಂಬಾ ಹಾಶ್ ಆಗಿರ್ತಾರೆ. ಬಟ್ ಅವ್ರು ಯಾವತ್ತಿಗೂ ಕೂಡ ಒಂದೇ ಒಂದ್ ದಿನಕ್ಕೂ ಅವ್ರ ಮುಖದಲ್ಲಿ ಕೋಪನೇ ನಾವು ಕಾಣ್ತಿಲ್ಲ. 1.5 ವರ್ಷ ಆಯ್ತು ಅಷ್ಟೇ ಸಾಹೇಬ್ರು ಬಂದು. ಅವ್ರು ಇಷ್ಟ ಬೇಗ ಹೋಗ್ಬಾರ್ದಿತ್ತು ಅನ್ನಿಸ್ತಿದೆ. ನಮ್ಗೆ ಹೇಳೋಕ್ ಆಗ್ತಿಲ್ಲ, ಅಷ್ಟು ದುಃಖ ಆಗ್ತಾ ಇದೆ ಸರ್. ನಾವು ನಮ್ ತಂದೆನ ಎಷ್ಟು ಪ್ರೀತಿಸ್ತೀವಿ, ಅವ್ರನ್ನು ಕೂಡ ಅಂತ ದೃಷ್ಟಿಲೇ ನಾವು ನೋಡಿದೀವಿ. ಅವ್ರು ಕೂಡ ಅದೇ ದೃಷ್ಟಿಯಲ್ಲಿ ನೋಡಿದ್ದಾರೆ ಸರ್. ಹೇಳ್ತಿಲ್ವಾ, ಅಂತ ಆಫೀಸರ್ ನಮ್ಗೆ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ, ಮುಂದೆ ನಾವು ನೋಡಕ್ಕೂ ಸಾಧ್ಯ ಇಲ್ಲ ಸರ್. ಅವರ ವೃತ್ತಿ ಜೀವನ ಮುಗ್ದೋಗಿದೆ. ಅವರೇ ಕಾರಣಾಂತರಗಳಿಂದ ಅವರೇ ಮುಂದೂಡಿದ್ರನ್ನ ಬೇಡ ಅಂತ, ಹೇಗೂ ಇದೀವಿ, ರಿಟೈರ್ಮೆಂಟ್ ಆಗ್ತಿದೀವಿ ಅಂತ ಬೇಡ ಅಂತ ಅನ್ಕೊಂಡ್ರು. ಬಟ್ ಅವರ ವಯೋನಿವೃತ್ತಿ ಜೀವನ ದೇವ್ರು ಅವ್ರಿಗೆ 100 ವರ್ಷ ಆಯಸ್ನ ಕೊಟ್ಟಿ ಪ್ರತಿದಿನನೂ ಅವ್ರ ಮನಸ್ಸಲ್ಲಿ, ಅವರ ಜೀವನದಲ್ಲಿ ಸುಖನೇ ತುಂಬಿರ್ಲಿ ಅಂತ ನಾವು ತುಂಬು ಹೃದಯದಿಂದ ಆಶಿಸ್ತೀವಿ ಸರ್. ನನ್ನ ಅಲ್ಲ, ಎಲ್ಲರೂ ಕೂಡ ಅದನ್ನೇ ಆಶಿಸ್ತೀವಿ ಸರ್. ಅಂದ್ರೆ ಚನ್ನರಾಯಪಟ್ಟಣ ಅಂದ್ರೇನೆ ಸ್ಪೆಷಲ್ ನಮಗೆ. ಸಾಹೇಬ್ರು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ತುಂಬಾ ನಂಟಿತ್ತು. ಆ ನಂಟು DSP ಸರ್ವಿಸ್ ಕೊನೆನೂ ಇಲ್ಲೇ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಒಂಥರ ನಮ್ಮೂರಲ್ಲೇ ಆಗ್ತಾ ಇದೆ ಅನ್ನೋ ತರದ್ದು ಒಂಥರ ಮನೋಭಾವನೆ. ನನ್ ಮಕ್ಳು ಬೆಳೆದಿದ್ದು ಇಲ್ಲೇ, ನನಗೆ ಇಲ್ಲಿಯೇ ಗವರ್ನಮೆಂಟ್ ಅಪಾಯಿಂಟ್ ಆಗಿದ್ದು. ನಾನು ಇಲ್ಲಿ ಈ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು ಸಾಹೇಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ. ಕ್ವಾರ್ಟರ್ಸ್ ಇಂದಾನೆ ಹೋಗಿ ಎಕ್ಸಾಮ್ ಬರ್ದು ನನಗೆ ಉಪನ್ಯಾಸಕ ವೃತ್ತಿ ಕೆಲಸ ಆಗಿದ್ದು. ಹಂಗಾಗಿ ನಮಗೆ ತುಂಬಾ ಸ್ಪೆಷಲ್ ಚನ್ನರಾಯಪಟ್ಟಣ ಅಂತ ಹೇಳಿದ್ರೆ ಒಂದು ವಿಶೇಷ. ನಮ್ದೇ ಊರು ನಮ್ಮ ಮನೆ ಅನ್ನೋ ತರದಲ್ಲಿ ನಮ್ಮ ವೃತ್ತಿ ಜೀವನದ ಅತ್ಯಂತ ಉತ್ಕೃಷ್ಟ ಕಾಲವನ್ನ ಅತಿ ದೀರ್ಘಾವಧಿಯವರೆಗೂ ಇಲ್ಲೇ ಮಾಡ್ಲಿಕ್ಕೆ ಅವಕಾಶ ಆಗಿತ್ತು. ಜೊತೆಗೆ ಸಾಹೇಬ್ರ ವೃತ್ತಿ ಜೀವನದ ಕೊನೆ ದಿನಗಳನ್ನು ಸಹ ಇಲ್ಲೇ ಕಳೆದಿದ್ದು ನಮಗೆ ನಮ್ಮನೆಯಲ್ಲೇನೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋ ಭಾವ. ಹಂಗಾಗಿ ನಮಗೆ ಹೆಚ್ಚು ಎಮೋಷನಲ್ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಇವತ್ತಿನ ದಿನ ಪೊಲೀಸ್ನ ತುಂಬಾ ಸಲ ಕ್ರಿಮಿನಲ್ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಸೊ ತುಂಬಾ ಜನ ಕಿರ್ಚೋದು, ಕೂಗೋದು, ಹೊಡೆಯೋದು, ಬಡಿಯೋದೇ ಪೊಲೀಸ್ ವೃತ್ತಿ ಅನ್ಸ್ಕೊಂಡಿರೋ ಟೈಮಲ್ಲಿ ಪೊಲೀಸ್ ವೃತ್ತಿಗೆ ಒಂದು ಘನತೆಯನ್ನ ತಂದು ಕೊಟ್ಟಿದ್ದಾರೆ ಅನ್ನೋ ಭಾವನೆ. ಏನು ಇವತ್ತಿನ ದಿನ ಸರ್ಕಾರ ಘೋಷಣೆಗಳನ್ನ ಕೊಡುತ್ತೋ, ಮಹಿಳಾ ಸ್ನೇಹಿ, ಮಕ್ಕಳ ಸ್ನೇಹಿ, ನಾಗರಿಕ ಸ್ನೇಹಿ ಅಂತ, ಅದನ್ನ ಸಾಹೇಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ್ಲೇ ಆ ಕೆಲಸನ ಇಲ್ಲಿ ಮಾಡಿದ್ದಾರೆ ಅಂತ ಅಂದೇಳಿ. ಸೊ ಪೊಲೀಸ್ ವೃತ್ತಿಯ ಘನತೆ ಏನು ಅನ್ನೋದನ್ನ ಮೃದು ಹೃದಯಿಯಾಗಿ, ಮೃದು ಭಾಷೆಯಾಗಿ, ಬಹುಶಃ ಒಂದು ಕೆಟ್ಟ ಪದನೂ ಬಳಸದಲ್ಲೇ ಇರೋ ಅವ್ರ ವೃತ್ತಿ ಜೀವನವನ್ನ ಪೂರೈಸಿದ್ದಾರೆ. ಅದಕ್ಕೂ ನಮಗೆ ಸಾರ್ಥಕ ಇದೆ, ಹೆಮ್ಮೆನೂ ಇದೆ. ವೃತ್ತಿ ಈ ತರನೂ ಪೂರೈಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದ್ದಾರೆ. ಹೂವಿನ ಸುರಿಮಳೆನೇ ಸುರಿದಾಗ ಸಿಬ್ಬಂದಿ, ಹೌದು, ಪೊಲೀಸ್ ಸಿಬ್ಬಂದಿಗೆ ನಾವ್ ಯಾವತ್ತೂ ಕೃತಜ್ಞರಾಗಿರ್ತೀವಿ. ಯಾಕೆಂದ್ರೆ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲಾ ಸಿಬ್ಬಂದಿನೇ, ರಮೇಶ್ ಇರ್ಬೋದು, ನಂಜುಂಡೇಗೌಡ್ರು ಇರ್ಬೋದು, ರಾಮಕೃಷ್ಣ ಇರ್ಬೋದು, ತುಂಬಾ ಜನ ಹೆಸರು ತಗೊಳೋದ್ರಲ್ಲಿ ನಾಗೇಂದ್ರ ಇರ್ಬೋದು, ನಾನು ತುಂಬಾ ಜನರ ಹೆಸರು ಬಿಟ್ಟಿರ್ಬೋದು. ಪೊಲೀಸ್ ಕಾನ್ಸ್ಟೇಬಲ್ಸ್, ಯಾಕೆಂದ್ರೆ ನಮ್ಮ ಮನೆಯವರು ಸಹ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗನೇ, ನಮ್ ಬಾವನು ಪೊಲೀಸ್ ಕಾನ್ಸ್ಟೇಬಲ್. ನಾವು ಒಂದ್ ಪೊಲೀಸ್ ಕುಟುಂಬದಿಂದ ಬಂದಿದೀವಿ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಪೊಲೀಸರೇ ನಮ್ಮನ್ನೆಲ್ಲರನ್ನೂ ನೋಡ್ಕೊಂಡಿದ್ದಾರೆ. ನಾವ್ ಇವತ್ತಿನ ದಿನ ಒಂದು ಜಾಗದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ನಮ್ಮ ಸಿಬ್ಬಂದಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇನ್ನು ಬೀಳ್ಕೊಡುಗೆ ಬಳಿಕ ಮಾತನಾಡಿದ ಡಿವೈಎಸ್ಪಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾನು ಈ ಇಲಾಖೆಗೆ 1996ರಲ್ಲಿ ಸೇರಿಕೊಂಡದ್ದು. ಈ ಡಿಪಾರ್ಟ್ಮೆಂಟ್ಗೆ ಬಂದದ್ದೇ ಒಂದು ಆಕಸ್ಮಿಕವಾಗಿ ಬಂದದ್ದು. ನಾನು ಇದನ್ನ ಬರಲೇಬೇಕು, ಈ ಫೀಲ್ಡ್ ಬರಬೇಕು ಅಂತ ನಾನು ಬಂದವನಲ್ಲ. ಆದ್ರೂ ನಾನು ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾಗ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿ ನಾನು 94 ಸೆಲೆಕ್ಷನ್, ಆ್ಯಕ್ಚುಲಿ 94ರಲ್ಲಿ ನಾನು ಸೇರಲಿಲ್ಲ. 96 ಟ್ರೈನಿಂಗಲ್ಲಿ ನಾನು ಜಾಯ್ನ್ ಆದೆ. ಮತ್ತೆ 96ರಲ್ಲಿ ಜಾಯ್ನ್ ಆಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿ ನನ್ನ ಟ್ರೈನಿಂಗ್, ಪುನಾದಿ ಟ್ರೈನಿಂಗ್ ಆಯಿತು. ಆ ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಧಾರವಾಡ, ಫಸ್ಟು ಜಿಲ್ಲೆ ಧಾರವಾಡದಲ್ಲಿ ನಾನು ಪ್ರೊಬೇಷನರ್ ಆಗಿ ಹೋದೆ. ಅಲ್ಲಿಂದ ನಾನು ಫಸ್ಟ್ ಪೊಲೀಸ್ ಸ್ಟೇಷನ್ನು ಹಾವೇರಿ ಜಿಲ್ಲೆ. ಧಾರವಾಡದಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಹೋಗಿದ್ದು ನಾನು.
ಆನಂತರದಲ್ಲಿ ಫಸ್ಟ್ ಪೊಲೀಸ್ ಸ್ಟೇಷನ್ ಹಾವೇರಿ ಜಿಲ್ಲೆನಲ್ಲಿ ಬ್ಯಾಡಗಿನಲ್ಲಿ ನಾನು ವೃತ್ತಿ ಜೀವನ ಇಂಡಿವಿಜುವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಚಾರ್ಜ್ ಆಗಿ ಕೆಲಸ ಮಾಡಿದೆ. ಸೊ ಈಗ 32 ವರ್ಷಗಳ ನನ್ನ ಒಂದು ಪಯಣದಲ್ಲಿ ಏನನ್ಸುತ್ತೆ ಅಂತ ಹೇಳಿದ್ರೆ, ಇದು ಸರ್ವಿಸ್ ಮಾಡಲಿಕ್ಕೆ ಉತ್ತಮವಾದಂಥ ಹುದ್ದೆ, ಅದರಲ್ಲೇನು ಎರಡು ಮಾತಿಲ್ಲ. ಬಹಳಷ್ಟು ಬಡ ಜನಗಳಿಗೆ, ದೀನದಲಿತರಿಗೆ ಸಹಾಯ ಮಾಡಲಿಕ್ಕೆ, ಅವ್ರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಒಳ್ಳೆ ಡಿಪಾರ್ಟ್ಮೆಂಟ್, ಅದರಲ್ಲೇನು ನಿರ್ಮಾಣ ಇಲ್ಲ. ಸೊ ಅಂತಹ ಒಂದು ಇಲಾಖೆ ಇದು, ಶಿಸ್ತಿನ ಇಲಾಖೆ. ಸೊ ಇಲ್ಲಿ ನನಗೆ ಬಿಗಿನಿಂಗ್ನಲ್ಲಿ ನಾನು ಮೂಲತಃ ಇಂಜಿನಿಯರ್ ಆದ್ದರಿಂದ ಬಿಗಿನಿಂಗಲ್ಲಿ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಾನು ಬರ್ತಾ ಸ್ಟೇಷನ್ ಡ್ಯೂಟಿ ಮಾಡ್ತಾ ನನಗೆ ಜನಗಳ ಜೊತೆ ಯಾವಾಗ ಬರುತ್ತೆ ಆವಾಗ ನನಗೆ ಇದು ನಿಜವಾದ ಸರ್ವಿಸ್ ಮಾಡಲಿಕ್ಕೆ ಇದು ಒಳ್ಳೆಯ ಡಿಪಾರ್ಟ್ಮೆಂಟು ಅಂತ ನನಗೆ ಅನ್ನಿಸ್ತು. ಆ ನಂತರದಲ್ಲಿ ನಾನು ಬ್ಯಾಡಗಿಯಿಂದ ಹರಿಹರ, ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ವರ್ಗಾವಣೆ ಬಂದೆ. ಹರಿಹರ ರೂರಲ್ನಲ್ಲಿ ನಾನು ಇರಬೇಕಾದ್ರೆ ಅಲ್ಲಿ ನಾನು ಹೆಚ್ಚಿಗೆ ದಿನ ಇರಲಿಲ್ಲ. ಯಾಕೆಂದರೆ ಪ್ರಮೋಷನ್ ಆಯ್ತು, ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಯಿತು. ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋಷನ್ ಆಗಿ ನಾನು ತುಮಕೂರು ಜಿಲ್ಲೆಗೆ ಬಂದೆ. ತುಮಕೂರು ಜಿಲ್ಲೆ ಮತ್ತು ಅಲ್ಲಿಂದ ಬೆಂಗಳೂರು CID ಹೋದೆ. CIDಯಿಂದ ಮತ್ತೆ ತಿಪ್ಟೂರಿಗೆ ನಾನು ವರ್ಗಾವಣೆಗೊಂಡು ಅಲ್ಲಿ ತಿಪ್ಟೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಬಂದೆ. ಸೊ ಅಲ್ಲಿ ನಾನು 2 ವರ್ಷ ಸರ್ವಿಸ್ ಮಾಡಿದ ನಂತರದಲ್ಲಿ ಇಲ್ಲಿ ಚನ್ನರಾಯಪಟ್ಟಣಕ್ಕೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದು ಸೇರಿದೆ. ಲಾಸ್ಟ್ ಟೈಮ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಬಂದಾಗ ನನಗೆ 5 ವರ್ಷಗಳ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸೊ ಆ 5 ವರ್ಷಗಳ ಸೇವೆ ನನ್ನ ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಟೈಮ್ ಫಾರ್ ಮೈ ಸರ್ವಿಸ್. ಬಹಳ ಉತ್ತಮವಾದ ರೀತಿಯಲ್ಲಿ ನನಗೆ 5 ವರ್ಷಗಳ ಕಾಲ ಎಲ್ಲ ಜನಗಳು ಇಲ್ಲಿ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ಮತ್ತು ನಾನು ಅಷ್ಟೇ ಸ್ಮೂತಾಗಿ ಹೋಯಿತು. 5 ವರ್ಷಗಳ ಹೇಗೆ ಕಳೆದೆ ಅಂತಲೇ ನನಗೆ ಅನ್ನಿಸ್ಲಿಲ್ಲ. ಅಷ್ಟು ಜನಗಳು ಒಡನಾಟ ನನಗೆ ಭಾಳ ಚೆನ್ನಾಗಿ ಸಿಕ್ತು. ಎಲ್ಲರೂ ನನಗೆ ಸಹಕಾರ ಕೊಟ್ಟರು. ಪಬ್ಲಿಕ್ಸು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಫಿಷಿಯಲ್ಸ್ಗಳಾಗಿರ್ಬೋದು, ಎಲ್ಲರೂ ನನಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟರು. 5 ವರ್ಷ 2 ತಿಂಗಳು ನಾನು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಇದ್ದೆ. ಆನಂತರದಿಂದ ನಾನು ಇಲ್ಲಿಂದ ಹುಬ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋದೆ. ಹುಬ್ಳಿನಲ್ಲಿ 3 ವರ್ಷ ಇದ್ದ ನಂತರದಲ್ಲಿ ನಾನು 15ರಲ್ಲಿ DSP ಆಗಿ ಪ್ರಮೋಷನ್ ಆಗಿ ಕರ್ನಾಟಕ ಲೋಕಾಯುಕ್ತ ಕೋಲಾರ ಜಿಲ್ಲೆಗೆ ಹೋದೆ. ಕೋಲಾರದಲ್ಲಿ ಲೋಕಾಯುಕ್ತ DSP ಆಗಿ 2.5 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ ನಂತರ ಹೊಸಕೋಟೆ ಸಬ್ ಡಿವಿಷನ್ ಉಪವಿಭಾಗಕ್ಕೆ ನಾನು DSP ಆಗಿ ಹೋದೆ. ಅಲ್ಲಿ ಹೊಸಕೋಟೆನಲ್ಲಿ 1.5 ವರ್ಷ ನಾನು ಸರ್ವ್ ಮಾಡಿ ಅಲ್ಲಿಂದ ಬ್ಯಾಂಗ್ಳೂರು CCRBಗೆ ಟ್ರಾನ್ಸ್ಫರ್ ಆಗಿ ಹೋದೆ. ಅಲ್ಲಿ 2 ವರ್ಷ ನಂತರ CIDಗೆ ವರ್ಗಾವಣೆಯಾಗಿ CIDನಲ್ಲಿ ನಾನು ಸರ್ವಿಸ್ ಮಾಡಿದೆ. ಆ ಟೈಮ್ನಲ್ಲಿ ನಾನು ಪ್ರಮೋಷನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ಕಾರಣಾಂತರಗಳಿಂದ ಆ ಟೈಮ್ನಲ್ಲಿ ನನಗೆ ಪ್ರಮೋಷನ್ ಆಗಿಲ್ಲ. ಅಂದರೆ ಹೈಕೋರ್ಟಲ್ಲಿ ಸ್ಟೇ ಆಯಿತು. ಹೈಕೋರ್ಟ್ ಸ್ಟೇ ಆದಮೇಲೆ ಅದು ಮತ್ತೆ ಇನ್ನು ಇದಾಗಲಿಲ್ಲ. ಆ ನಂತರದಲ್ಲಿ ನಾನು ಅಲ್ಲಿಂದ CIDಯಿಂದ ಮತ್ತೆ ಚನ್ನರಾಯಪಟ್ಟಣಕ್ಕೆ DSP ಆಗಿ ನಾನು ಬಂದು ಇಲ್ಲಿ ಜಾಯ್ನ್ ಆದೆ. ಸೊ ನಾನು DSP ಆಗಿ ಇಲ್ಲಿ ಬಂದು 1.5 ವರ್ಷ ಆಯಿತು. ಇವತ್ತು ನನ್ನ ವೃತ್ತಿ ಜೀವನದ ಕಡೆ ದಿನ. ಈ ಇಲಾಖೆಯಲ್ಲಿ ಬಹಳ ಇನ್ಸ್ಪಿರೇಷನ್ ಆದಂಥ ಅಂದರೆ, ನಾನು ಫಸ್ಟು ಹಾವೇರಿ ಜಿಲ್ಲೆಗೆ ಒಂದು ಪ್ರೊಫೆಷನರ್ ಆಗಿ ಹೋದಾಗ ನಮ್ಮ ರವೀಂದ್ರನಾಥ್ ಸಾಹೇಬ್ IPS ಅವರು ನಮ್ಮ ಸಬ್ ಡಿವಿಷನಲ್ಲಿ ಇದ್ರು ಅಲ್ಲಿ. ಆವಾಗ ಅವರು ನನಗೆ ಈ ಡಿಪಾರ್ಟ್ಮೆಂಟಿಗೆ ಸೇರ್ತಾ ಇದ್ದಾಗಲೇ, ನೀನು ಮೂಲತಃ ಇಂಜಿನಿಯರ್ ಆಗಿದ್ರು, ಅವರು ಡಾಕ್ಟರ್ ಕೂಡ ಅವರಾಗಿ ಡಾಕ್ಟರ್ ಆಗಿ IPS ಆಗಿದ್ರು. ನೀನು ಇಂಜಿನಿಯರ್ ಆಗಿದೆಯಾ, ಆದರೂ ಈ ಡಿಪಾರ್ಟ್ಮೆಂಟಿಗೆ ಬಂದಿದೆಯಾ, ಒಳ್ಳೆಯದನ್ನು ಚೂಸ್ ಮಾಡಿದೆಯಾ, ನೀನು ಇದರಲ್ಲಿ ಚೆನ್ನಾಗಿ ಸರ್ವಿಸ್ ಮಾಡಿದ್ರೆ ನೀನು ಖಂಡಿತ ಒಳ್ಳೆಯ ಹೆಸರು ಪಡಿಬೋದು ಅಂತ ಅವರು ನನಗೆ ಒಂದು ಮಾತು ಹೇಳಿದರು. ಸೊ ಆ ಒಂದು ಮಾತು ನನಗೆ ಹೆಚ್ಚಿನ ಕಾಲ ಇಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡ್ತು. ಹೌದು, ಇಲ್ಲಿ ನಾನು ಇಲಾಖೆಯಲ್ಲಿ ಬಹಳಷ್ಟು ಬಿಗಿನಿಂಗ್ನಲ್ಲಿ ಬಹಳಷ್ಟು ಬೇಜಾರಾಗಿತ್ತು ನನಗೆ. ಆದರೆ ನನ್ನ ಧರ್ಮಪತ್ನಿ ಇದಕ್ಕೆ ಬಹಳಷ್ಟು ಸಹಕಾರ ಕೊಟ್ಟರು.
ಯಾಕೆಂದ್ರೆ ಅವ್ರ ಸಹಕಾರ ಮತ್ತೆ ಅವರು ಸಪೋರ್ಟ್ ಇರ್ಲಿಲ್ಲ ಅಂತಿದ್ರೆ ಮೋಸ್ಟ್ ಪ್ರಾಬ್ಲಿ ನಾನು ಈ ಡಿಪಾರ್ಟ್ಮೆಂಟ್ನ 2-3 ವರ್ಷದಲ್ಲೇ ರಿಸೈನ್ ಮಾಡಿ ಹೋಗ್ಬಿಡ್ತಾ ಇದ್ದೆ. ಆದ್ರೆ ನಮ್ಮ ಮನೆಯವರು ಇಲ್ಲ, ನೀವು ಇಲ್ಲೇ ಇರಬೇಕು, ನೀವು ಸರ್ವಿಸ್ ಮಾಡೋಣ. ಅವರು ನಮ್ಮ SP ಗಳ ಹತ್ರನೇ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದ್ರು, ನಮ್ಮ ಮಿಸ್ಸಸ್. ಸೊ ಅವ್ರಿಗೆ ಈ ಇಲಾಖೆ ಬಹಳ ಅಚ್ಚುಮೆಚ್ಚಿನ ಇಲಾಖೆ ಅವ್ರಿಗೆ. ಮತ್ತೆ ಅವರಿಂದನೇ, ಅವರೇ ಕಾರಣ ನಾನು ಈ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ದಿನ ಸರ್ವಿಸ್ ಮಾಡಲಿಕ್ಕೆ. ನನ್ನ ಅರ್ಧಾಂಗಿನೇ ಕಾರಣ. ಇನ್ ಮುಂದೆ ಜೊತೆನೆಲ್ಲ ಇರ್ತೇವೆ. ಮತ್ತೆ ನಮ್ಮ ಮನೆಯವರು ಯಾವಾಗ್ಲೂ ಹೇಳ್ತಾ ಇದ್ರು, ಈ ಡಿಪಾರ್ಟ್ಮೆಂಟ್ ಬಂದಾಗಿಂದ ನೀವು ಒಂದು ದಿನ ನಮ್ಮ ಫ್ಯಾಮಿಲಿ ಜೊತೆ ಇದು ಕನ್ಸರ್ನ್ ಮಾಡಿಲ್ಲ, ಮಕ್ಕಳುಗಳನ್ನ ನೋಡಿಲ್ಲ ಅಂತ ಹೇಳಿ. ಇನ್ ಮುಂದೆ ಖಂಡಿತ ಅದೇ ಅವಕಾಶ ಸಿಗುತ್ತೆ. ಸೊ ನನಗೆ ಅವಾಗ 5 ವರ್ಷ 2 ತಿಂಗಳು, ಈಗ 1.5 ವರ್ಷ, ಒಟ್ಟು ಆಲ್ಮೋಸ್ಟ್ 6.25 ವರ್ಷಗಳ ಚನ್ನರಾಯಪಟ್ಟಣ ಸರ್ವಿಸ್ನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ಜನಗಳಿಂದ ಮತ್ತು ಪೊಲಿಟಿಷಿಯನ್ಸ್ಗಳಿಂದ ಅಫಿಷಿಯಲ್ಸ್ಗಳಿಂದ ಸಿಕ್ಕಿದ್ದು ನನಗೆ ಯಶಸ್ವಿಯಾಗಿ ಈ ಸರ್ವಿಸನ್ನು ಮುಗಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನನಗೆಲ್ಲ ನನ್ನ ಚನ್ನರಾಯಪಟ್ಟಣದ ಜನತೆ ಹಾಗೂ ಹಾಸನ ಜಿಲ್ಲಾ ಅಫಿಷಿಯಲ್ಸು, ನಮ್ಮ ಮೇಲಾಧಿಕಾರಿಗಳು ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.